ಅನಾಹುತವಾಯಿತು. ಯಾವುದೋ ಪ್ರಾಣಿ ನೀರು ಕುಡಿಯುತ್ತಿರುವುದೆಂದು ತಿಳಿದು ಬಾಣ ಪ್ರಯೋಗ ಮಾಡಿಬಿಟ್ಟೆನಲ್ಲ. ನನ್ನ ಶಬ್ದವೇದಿ ಬಾಣ ಪ್ರಯೋಗ ಮಾಡಲು ಮುಂದಾಕಿ ಅಮಾಯಕನಾದ ನಿನ್ನ ಮೇಲೆ ಬಾಣ ಪ್ರಯೋಗ ಮಾಡಿದ ನನ್ನನ್ನು ದಯವಿಟ್ಟು ಕ್ಷಮಿಸಿಬಿಡು. ಯಾರು ನೀನು? ನಿನ್ನವರೆಲ್ಲರೂ ಎಲ್ಲಿದ್ದಾರೆ? ದಯವಿಟ್ಟು ತಿಳಿಸು. ನಿನ್ನನ್ನು ಹೇಗಾದರೂ ಉಳಿಸಿ ಅವರ ಬಳಿಗೆ ಕರೆದೊಯ್ಯುತ್ತೇನೆ. ನನ್ನನ್ನು ಉಳಿಸುವ ವ್ಯರ್ಥ ಪ್ರಯತ್ನ ಮಾಡಬೇಡಿ. ಇನ್ನೊಂದು ಕ್ಷಣದಲ್ಲಿ ನನ್ನ ದೇಹದಲ್ಲಿರುವ ಪ್ರಾಣ ಪಕ್ಷಿಯು ಹಾರಿ ಹೋಗುತ್ತದೆ. ಅದಕ್ಕೂ ಮುನ್ನ ನನ್ನ ಕೋರಿಕೆಯನ್ನು ಕೇಳಿ ದಯಮಾಡಿ ಅದನ್ನು ನೆರವೇರಿಸುವ ಕೃಪೆ ಮಾಡಿ. ಹೇಳು ಕುಮಾರ, ನೀನು ಏನು ಹೇಳಿದರೂ ಖಂಡಿತ ನೆರವೇರಿಸ್ತೇನೆ. ನಾನು ಅಯೋಧ್ಯೆಯ ರಾಜ ದಶರಥ. ಹೇಳು ಕುಮಾರ, ಅದೇನು ಮಾಡಬೇಕು? ನನ್ನ ಹೆಸರು ಶ್ರವಣ. ನನ್ನ ತಾಯಿ ತಂದೆ ಕುರುಡರು. ಅವರಿಗೆ ನಾನೊಬ್ಬನೇ ಮಗ. ಅವರು 30 ಬುಟ್ಟಿಯಲ್ಲಿ ತೀರ್ಥಕ್ಷೇತ್ರಗಳನ್ನು ಸಂಚಾರ ಮಾಡುತ್ತಿದ್ದೆ. ಅವರು ಕುಡಿಯಲು ನೀರು ಕೇಳಿದರೆಂದು ಬುಟ್ಟಿಯನ್ನು ಕಾಲು ದಾರಿಯಲ್ಲೇ ಇಟ್ಟು ನೀರಿಗಾಗಿ ಇಲ್ಲಿಗೆ ಬಂದೆ. ಅವರೀಗ ನಾನು ತರುವ ನೀರಿಗಾಗಿ ಕಾಯುತ್ತಿರುತ್ತಾರೆ. ಆದರೆ ಅವರ ದಾಹ ಹಿಗಿಸುವ ಇಂದಿಗೆ ಕೊನೆಯಾಯಿತು. ದಯಮಾಡಿ ಅವರಿಗೆ ನೀರು ಕೊಟ್ಟು ಅವರ ಬಾಯಾರಿಕೆಯನ್ನು ಹೋಗಲಾಡಿಸುವಿರಾ? ಖಂಡಿತ ಕುಮಾರ, ಖಂಡಿತ. ಈ ನೀರನ್ನು ಅವರಿಗೆ ಕುಡಿಯಲು ತಲುಪಿಸುತ್ತೇನೆ. ಯೋಚನೆ ಮಾಡಬೇಡ. ಅಪ್ಪ, ನನ್ನನ್ನು ಕ್ಷಮಿಸಿ. ಕುಮಾರ, ಕುಮಾರ, ಶ್ರವಣ, ಬಂದೇನಪ್ಪ? ನಮಗೆ ಕುಡಿಯಲು ನೀರು ತಂದೆಯಾ? ನಮಗೆ ಕುಡಿಯಲು ನೀರು ತರಲು ಹೋದದ್ದು ನನ್ನ ಮಗ ಶ್ರವಣನಾದರೆ ನೀರು ತಂದು ಕೊಡುತ್ತಿರುವವನು ನೀನು ಬೇರೆ ಯಾರು? ಯಾರಪ್ಪ ನೀನು? ಹೌದು, ನನ್ನ ಮಗ ನಮಗೆ ನೀರು ತರಲೆಂದು ಹೋದ. ಅವನ ಬದಲು ನಮಗೆ ನೀರು ತಂದಿರುವ ನೀನು ಯಾರಪ್ಪ? ರಘುವಂಶದಲ್ಲಿ ಜನಿಸಿದ ಅಯೋಧ್ಯೆಯ ಅಧಿಪತಿಯಾದ ದಶರಥ ಮಹಾರಾಜ ನಿನಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡುತ್ತಾರೆ. ದಶರಥ ಮಹಾರಾಜರೇ, ಕೀರ್ತಿಶಾಲಿಯಾದರು, ನಾಡಿಗೆ ದೊರೆಯಾದರು, ನಮಗೆ ಕುಡಿಯಲು ನೀರು ತಂದು ಉಪಕಾರ ಮಾಡುತ್ತಿರುವ ನಮಗೆ ಸಹಸ್ರ ವಂದನೆಗಳು. ಮಹಾಪ್ರಭು, ನನ್ನ ಮಗ ನಮಗೆ ನೀರು ತರಲು ಹೋದ. ಬಹಳ ಹೊತ್ತಾಯಿತು. ಬಹಳ ಕಾಲವಾದರೂ ಅವನು ಹಿಂದಿರುಗಿ ಬಂದಿಲ್ಲ.
ದಯಮಾಡಿ ತಾವು ನಮಗೆ ಹೊಳೆ ಇಲ್ಲಿ ಎಲ್ಲಾದರೂ ಹತ್ತಿರದಲ್ಲಿದೆಯೋ ಅಥವಾ ದೂರದಲ್ಲಿದೆಯೋ ದಯಮಾಡಿ ತಿಳಿಸುವ ಕೃಪೆ ಮಾಡಿ. ತಾಯಿ, ಹೊಳೆ ಇಲ್ಲಿ ಹತ್ತಿರದಲ್ಲಿಯೇ ಇದೆ. ಹಾಗಾದರೆ ಇಷ್ಟು ಹೊತ್ತಾದರೂ ನನ್ನ ಮಗನೇಕೆ ಬರಲಿಲ್ಲ? ಪ್ರಭು, ತಾವೇನಾದರೂ ನನ್ನ ಮಗನನ್ನು ನೋಡಿದಿರಾ? ಕಂಡೆ. ಅವನೇ ಈ ನೀರನ್ನು ತಮಗೆ ಕೊಡಲು ಹೇಳಿದ. ಹಾಗಾದರೆ ಇಷ್ಟು ಹೊತ್ತಾದರೂ ಅವನೇಕೆ ಇಲ್ಲಿಗೆ ಬರಲಿಲ್ಲ? ನಮಗೆ ನೀರನ್ನು ತಂದುಕೊಡದೆ ಏನು ಮಾಡುತ್ತಿದ್ದಾನೆ? ಪ್ರಭುಗಳಾದ ತಮ್ಮ ಕೈಯಲ್ಲಿ ನೀರನ್ನು ಕಳಿಸಿರುವುದು ಅಪರಾಧವಲ್ಲವೇ? ಹೌದು, ದೊರೆಯ ಬಳಿ ಅವನು ತೋರಿದ ನಡವಳಿಕೆ ಸರಿಯಿಲ್ಲ. ದೊರೆಗಳೇ, ಹೊಳೆ ಇಲ್ಲೇ ಹತ್ತಿರದಲ್ಲೇ ಇದೆ ಅಂತ ಹೇಳಿದರಲ್ಲ, ನಾನೀಗ ಅವನನ್ನು ಕರೆಯುತ್ತೇನೆ, ನಿಮ್ಮಲ್ಲಿ ಕ್ಷಮೆ ಕೇಳುವಂತೆ ಹೇಳುತ್ತೇನೆ. ಶ್ರವಣ, ಶ್ರವಣ, ನಮಗೆ ನೀರು ಬೇಡ, ನೀನು ಬಾ. ಶ್ರವಣ, 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 ಎಲ್ಲಿರುವೆ? ಬೇಗ ಬಾ ಕಂದ, ಬೇಗ ಬಾ. ಶ್ರವಣ, ಶ್ರವಣ, ಶ್ರವಣ. ಹಿರಿಯರೇ, ದಯವಿಟ್ಟು ಕೂಗುವುದನ್ನು ನಿಲ್ಲಿಸಿ. ನೀವೆನ್ನಿಷ್ಟೇ ಕೂಗಿದರೂ ಕೂಡ ಶ್ರವಣ ನಿಮ್ಮ ಬಳಿ ಬರುವುದಿಲ್ಲ. ನಮ್ಮ ಬಳಿ ಬರುವುದಿಲ್ಲ ಅಂದ್ರೆ ಏನರ್ಥ? ನಮ್ಮ ಮಗ ಎಲ್ಲಿ ಹೋದ? ಹೇಳಿ ಪ್ರಭು, ದಯಮಾಡಿ ಹೇಳಿ. ನನ್ನ ಮಗನಲ್ಲಿ ಹೇಳಿ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ನಾನು ಭೇಟಿಗಾಗಿ ಬಂದೆ. ಯಾವುದೋ ಕಾಡು ಪ್ರಾಣಿ ನೀರು ಕುಡಿಯಲು ಬಂದಿರಬಹುದೆಂದು ನಂಬಿ ನಾನು ಶಬ್ದವೇದಿ ಬಾಣವನ್ನು ಪ್ರಯೋಗ ಮಾಡಿದೆ. ಆ ಬಾಣ ನಿಮ್ಮ ಮಗನನ್ನು ಬಲಿ ತೆಗೆದುಕೊಂಡಿತು. ಅಯ್ಯಯ್ಯೋ ಕಂದ, ಹೋದಿಯಾ? ಶ್ರವಣ, ಹೋಗಿಬಿಟ್ಟಿಯಾ? ಕಣ್ಣಿಲ್ಲದೆ ನಮಗೆ ಕಣ್ಣಾದ ಕಂದ, ಈ ರಾಜ ಅನ್ಯಾಯವಾಗಿ ನಿನ್ನನ್ನು ಕೊಂದು ಬಿಟ್ಟನೆ. ಅಯ್ಯೋ, ಅಯ್ಯಯ್ಯೋ. ಮಗು ಶ್ರವಣ, ನಮಗಿನ್ನಾರು ದಿಕ್ಕು? ನೀನಿಲ್ಲದೆ ನಾವು ಬದುಕುವುದಾದರೂ ಹೇಗೆ ಕಂದ, ಹೇಗೆ? ನಿಮಗೆ ನಿಮ್ಮ ಜೀವನದ ಚಿಂತೆ ಬೇಡ. ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ನಾನು ಮಾಡುತ್ತೇನೆ. ಬೇಡ, ಬೇಡ. ನನ್ನ ಮಗನನ್ನು ಕೊಂದು ನೀನು ಮಹಾಪಾಪಿ. ನೀನು ತಂದು ಕೊಟ್ಟ ನೀರನ್ನು ಕುಡಿಯೋದು ಕೂಡ ಮಹಾಪಾಪ. ಹೋಗು ಇಲ್ಲಿಂದ. ಮಗನನ್ನು ಕಳೆದುಕೊಂಡ ನಾವು ಬದುಕಿದ್ದು ಪ್ರಯೋಜನವಿಲ್ಲ. ಈ ಕ್ಷಣದಲ್ಲಿ ನಾವು ಪ್ರಾಣ ಬಿಡುತ್ತೇವೆಯೇ ಹೊರತು ನಿನ್ನ ಆಶ್ರಯದಲ್ಲಿ ಎಂದಿಗೂ ಇರುವುದಿಲ್ಲ. ನಿಜ. ಎಲೆ ದಶರಥ ಮಹಾರಾಜ, ಇನ್ನು ಒಂದು ಕ್ಷಣವೂ ನಮಗೆ ಬದುಕುವ ಆಸೆ ಇಲ್ಲ. ನಾವು ಈಗಲೇ ಪ್ರಾಣ ತ್ಯಾಗ ಮಾಡುತ್ತೇವೆ. ನಮಗೆ ಅಗ್ನಿ ಸ್ಪರ್ಶ ಮಾಡಬೇಕಾದ ಮಗನೇ ನಿನ್ನಿಂದ ಇಲ್ಲವಾದ ಮೇಲೆ ನೀನೇ ನಮಗೆ ಅಗ್ನಿ ಸ್ಪರ್ಶ ಮಾಡು. ಇಲ್ಲ, ನೀವು ಸಾಯಬಾರದು, ನೀವು ಸಾಯಬಾರದು. ಇಲ್ಲ, ನಮ್ಮನ್ನು ಉಳಿಸಿಕೊಳ್ಳಲು ನಿನ್ನಿಂದ ಸಾಧ್ಯವಿಲ್ಲ. ಪುತ್ರ ವಿಯೋಗ ಶೋಕದಿಂದ ನಮ್ಮನ್ನು ಸಾಯುವಂತೆ ಮಾಡಿದ ನೀನು ಸಹ ಆ ಪುತ್ರ ವಿಯೋಗ ಶೋಕದಿಂದಲೇ ನಿನ್ನ ಪ್ರೀತಿಯ ಪುತ್ರನು ದೂರನಾದಾಗ ನೀನು ಮರಣ ಹೊಂದು. ಈಗ ನಮಗೆ ಅಗ್ನಿ ಸ್ಪರ್ಶ ಮಾಡು, ಅಗ್ನಿ ಸ್ಪರ್ಶ ಮಾಡು. ಇಲ್ಲ, 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 ಇಲ್ಲ. ಏನಾಯ್ತು ಪ್ರಭು? ಯಾವುದಾದ್ರೂ ದುಸ್ವಪ್ನ ಕಂಡಿರಾ? ದುಸ್ವಪ್ನ? ಇಲ್ಲ, ಇಲ್ಲ, ಇದು ಸ್ವಪ್ನವಲ್ಲ. ಮತ್ತೇನು ಪ್ರಭು? ರಾಮಚಂದ್ರನ ಶಬ್ದವೇದಿ ಪ್ರಯೋಗವನ್ನು ಕಂಡಾಗಿನಿಂದ ಯಾವುದೋ ಒಂದು ಚಿಂತೆ ನಿಮ್ಮನ್ನು ಆವರಿಸಿಕೊಂಡಿದೆ.
ಅದೇನೆಂದು ಹೇಳಿ. ನಿಮ್ಮ ಚಿಂತೆಗೆ ಕಾರಣವೇನು? ದೇವಿ, ಇನ್ನೊಂದಾದರೂ ಸಮಯ ಬಂದಾಗ ಆ ವಿಷಯದ ಬಗ್ಗೆ ಹೇಳುತ್ತೇನೆ. ದಯವಿಟ್ಟು ಈಗ ನನ್ನನ್ನು ಏನೂ ಕೇಳಬೇಡ, ಏನೂ ಕೇಳಬೇಡ. ಮಗನ ಶಸ್ತ್ರ ನೈಪುಣ್ಯತೆಯನ್ನು ಕಂಡು ಆನಂದಿಸಬೇಕಾದ ಇವರು ಏಕೆ ಚಿಂತಿಸುತ್ತಿರುವರು? ನಾರಾಯಣ ನಾರಾಯಣ. ಅನುಪಮದಾನಂದ ತಂದೀಹ ಸಿರಿಕಂದ ಅಗಣಿತ ಚೆಲುವಿನ ವದನಾರವಿಂದ ಮಿಥಿಲೆಯ ಭಾಗ್ಯವೋ ದಿವಿಚಾರ ವರವೋ ಜನಕರ ವಂಶದ ಭಾಗ್ಯದ ನಿಧಿಯೋ ರವಿ ಶಶಿ ತಾರಾ ಕಾಂತಿಯ ಕಣ್ಗಳು ನವರತ್ನಗಳ ಮೀರಿದ ಚೆಲುವು ಅಷ್ಟಲಕ್ಷ್ಮಿಗಳ ಸಕಲ ಸಂಪದವು ಭುವಿಯಲ್ಲಿ ಸಿಕ್ಕಿತು ಅಪರೂಪದ ಮುತ್ತು ಅನುಪಮದಾನಂದ ತಂದೀಹ ಸಿರಿಕಂದ ಅಗಣಿತ ಚೆಲುವಿನ ವದನಾರವಿಂದ ಅಗಣಿತ ಚೆಲುವಿನ ವದನಾರವಿಂದ ಅಗಣಿತ ಚೆಲುವಿನ ವದನಾರವಿಂದ. ಆಹಾ, ಭಲೆ ಭಲೆ. ಈ ಸೋದರಿಯರಲ್ಲಿ ಎಷ್ಟೊಂದು ಅನ್ಯೋನ್ಯತೆ. ಇವರ ಈ ಅನ್ಯೋನ್ಯತೆಗೆ ನಾನೊಂದು ಪುಟ್ಟ ಪರೀಕ್ಷೆಯನ್ನು ಮಾಡುತ್ತೇನೆ. ನಾರಾಯಣ ನಾರಾಯಣ. ನಾರಾಯಣ ನಾರಾಯಣ. ಶುಭಮಸ್ತು, ಕಲ್ಯಾಣಮಸ್ತು. ಜನಕವಂಶದ ರಾಜಕುಮಾರಿಯರೇ, ಇದೇನಿದು? ಈ ರಾಜೋದ್ಯಾನವನದಲ್ಲಿ ಉಯ್ಯಾಲೆಯನ್ನು ಕಟ್ಟಿಸಿಕೊಂಡು ಆಡುತ್ತಿರುವುದೇನೋ ಸರಿ, ಆದರೆ ಒಬ್ಬೊಬ್ಬ ರಾಜಕುಮಾರಿಯರು ತಮ್ಮ ಸಖಿಯರೊಡನೆ ಸೇರಿ ಸೇವೆ ಮಾಡಿಸಿಕೊಳ್ಳುತ್ತಾ ಆಡುವುದನ್ನು ನಾನು ಬಹಳ ಕಡೆ ನೋಡಿದ್ದೇನೆ. ಆದರೆ ಇಲ್ಲಿ ಮಾತ್ರ ನೀವು ಪರಸ್ಪರ ಒಬ್ಬರಿಗೊಬ್ಬರು ತೂಗಿಸಿಕೊಂಡು ಆಟವಾಡುತ್ತಿರುವುದನ್ನು ನೋಡುತ್ತಿದ್ದೇನೆ. ನಮಗೆ ಒಟ್ಟಾಗಿರುವುದು, ಆಟವಾಡುವುದು, ಒಟ್ಟಾಗಿ ಒಬ್ಬರಿಗೊಬ್ಬರು ನೆರವಾಗುವುದೆಂದರೆ ತುಂಬಾ ಇಷ್ಟ. ಬಹಳ ಸಂತೋಷ, ಬಹಳ ಸಂತೋಷ. ರಾಜಕುಮಾರಿಯರೆಂಬ ಪ್ರತಿಷ್ಠೆಯನ್ನು ಪ್ರದರ್ಶಿಸುವುದಕ್ಕಿಂತ ಸಹೋದರಿಯರೆಂಬ ಅನ್ಯೋನ್ಯತೆಯನ್ನು ಪ್ರದರ್ಶಿಸುವುದು ನಿಮಗೆ ಇಷ್ಟವೆಂದು ಕಾಣಿಸುತ್ತದೆ. ಹೌದು ಪೂಜ್ಯರೇ, ನಾವು ರಾಜಕುಮಾರಿಯರಾಗಿರುವುದು ನಮ್ಮ ಭಾಗ್ಯವಾದರೆ ನಾವು ಸಹೋದರಿಯರಾಗಿರುವುದು ನಮ್ಮ ಪರಮ ಭಾಗ್ಯ. ಭಲೆ ಭಲೆ ಮಗು, ಭಲೆ. ಆದರೆ ನೀವು ಯಾವಾಗಲಾದರೂ ಯಾವುದಕ್ಕಾದರೂ ಪರಸ್ಪರ ನನಗೆ ಇದು ಬೇಕು ಅದು ಬೇಕು ಎಂದು ಜಗಳವಾಡಿದ್ದೀರೇನು? ಅಂತಹ ಸಂದರ್ಭವನ್ನು ನಾವು ತಂದುಕೊಳ್ಳುವುದಿಲ್ಲ ಪೂಜ್ಯರೇ. ಅಂತಹ ಸಂದರ್ಭ ಬಂದರೆ ಸೀತಾ ಸಹೋದರಿಯು ನಮಗ್ಯಾರಿಗೂ ಬೇಸರವಾಗದಂತೆ ಸಮಾಧಾನ ಹೇಳುತ್ತಾಳೆ. ಆಹಾ, ಅದ್ಭುತ ಅದ್ಭುತ. ನಿಮ್ಮ ಈ ಪ್ರೇಮ ವಿಶ್ವಾಸಗಳು ಅನುಕರಣೀಯ. ನಿಮ್ಮ ಈ ಪ್ರೇಮವನ್ನು ನೋಡಿ ನಿಮಗೆ ಒಂದು ಕಾಣಿಕೆಯನ್ನು ಕೊಡಬೇಕೆಂದು ನನಗೆ ಅನ್ನಿಸುತ್ತಿದೆ. ತಮ್ಮಂತಹ ಹಿರಿಯರು ಕೊಡುವುದನ್ನು ಆಶೀರ್ವಾದವೆಂದು ತಿಳಿದು ಸ್ವೀಕರಿಸುತ್ತೇವೆ. ಸಂತೋಷ ಮಗು, ಸಂತೋಷ. ಆದರೆ ಒಂದು ನಿಬಂಧನೆ. ಈ ಪೆಟ್ಟಿಗೆಯಲ್ಲಿರುವ ಉಡುಗೊರೆಯನ್ನು ನೀವು 4 ಜನರೂ ಧರಿಸಬೇಕು, ಅಥವಾ ಒಬ್ಬರು ಧರಿಸಬಹುದು. ಇದನ್ನು ಎಲ್ಲರಿಗೂ ಸೇರಿಕೊಡುತ್ತಿದ್ದೇನೆ, ತೆಗೆದುಕೋ. ಇದನ್ನು ನಾನು ಹೋದ ಮೇಲೆ ತೆಗೆದು ನೋಡಬೇಕು. ನಾನಿನ್ನು ಬರುತ್ತೇನೆ. ನಾರಾಯಣ ನಾರಾಯಣ. ಶುಭಮಸ್ತು.
ಯುಗವು ಸೀತೆ ಸಹನೆಗೆ ಸೋತಿತು. ಅಂತ್ಯ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.